ಉರಿಯುವ ಬೆಂಕಿಗೆ ಸಿದ್ದರಾಮಯ್ಯ ತುಪ್ಪ ಸುರಿದಿದ್ದು ಹೇಗೆ? ಏರಿಯಾ ಕೋಮು ಕದನಕ್ಕೆ ಸಾಕ್ಷಿಯಾಗುತ್ತಾ ಸಿದ್ದು ಹೇಳಿಕೆ? ಸಾವರ್ಕರ್ ವಾರ್ ಉಡುಪಿಗೆ ಹಬ್ಬಿದ್ದೇಗೆ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮುಸ್ಲಿಂ ಏರಿಯಾದಲ್ಲಿ ಯಾಕೆ ಸಾವರ್ಕರ್ ಫೋಟೋ ಹಾಕಬೇಕಿತ್ತು ಎಂದ ಸಿದ್ದರಾಮಯ್ಯರ ವಿವಾದದ ಬೆಂಕಿ ಮತ್ತಷ್ಟು ಹೆಚ್ಚುವಂತೆ ಮಾಡಿದೆ. ಸಾವರ್ಕರ್ ಫೋಟೋ ವಿಚಾರಕ್ಕೆ ಸ್ವಾತಂತ್ರ್ಯೋತ್ಸವದ ಸಮಯದಲ್ಲಿ ಹೊತ್ತಿದಂತ ಕಿಚ್ಚುಗೆ ಸಿದ್ದರಾಮಯ್ಯರ ಈ ಮಾತು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಮುಸ್ಲಿಮರ ಏರಿಯಾದಲ್ಲೇ ಏಕೆ ಸಾವರ್ಕರ್ ಫ್ಲೆಕ್ಸ್ ಹಾಕಿದ್ರಿ ಅಂತ ಸಿದ್ದರಾಮಯ್ಯ ಅಂದದ್ದೇ ತಡ. ರಾಜಕೀಯದಲ್ಲಿ ಜ್ವಾಲೆ ಹೊತ್ತಿ ಉರಿತಾ ಇದ್ದು ಕೇಸರಿ ನಾಯಕರು ದಂಡೆತ್ತಿ ಬಂದು ಕೈ ನಾಯಕನ ಮೇಲೆ ದಾಳಿಗೆ ಇಳಿದಿದ್ದಾರೆ. ಮಲೆನಾಡು ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ನಡೆದಂತಹ ಫ್ಲೆಕ್ಸ್ ಗಲಾಟೆ ಇದೀಗ ಮುಸ್ಲಿಂ ಏರಿಯಾ ಹಿಂದೂ ಏರಿಯಾ ಅನ್ನೋ ಕದನಕ್ಕೆ ನಾಂದಿ ಹಾಡಿದೆ. ಮುಸ್ಲಿಂ ಏರಿಯಾದಲ್ಲಿ ಸಾವರ್ಕರ್ ಫೋಟೋವನ್ನ ಹಾಕಿದ್ದೇಕೆ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರು. ಅಲ್ಲದೆ ಇದು ಬಿಜೆಪಿಯವರೇ ಕಿತಾಪತಿ ಮಾಡಿರೋದು, ಬಿಜೆಪಿಯವರೇ ಮಗುನು ಚಿಟ್ಟಿ ತೊಟ್ಟಿಲನ್ನು ತೂಗ್ತಾರೆ ಅಂತ ಸಿದ್ದರಾಮಯ್ಯ ಮೊನ್ನೆ ಗುಡುಗಿದ್ರು. ಅದ್ಯಾವಾಗ ಸಿದ್ದರಾಮಯ್ಯ ಮುಸ್ಲಿಂ ಏರಿಯಾದಲ್ಲಿ ಸಾವರ್ಕರ್ ಫೋಟೋ ಹಾಕಿದ್ದೇಕೆ ಅಂದೆಲ್ಲ ಹೇಳಿಕೆಯನ್ನ ನೀಡಿದ್ರು. ಕಮಲಪಡೆ ಸಿದ್ದು ವಿರುದ್ಧ ಉರಿದುರಿದು ಬೀಳ್ತಿದೆ. ಮುಸ್ಲಿಂ ಏರಿಯಾ ಅಂತ ಕೀಳು ಮಟ್ಟದ ಹೇಳಿಕೆ ನೀಡುವ ಮೂಲಕ ಸಮುದಾಯದಲ್ಲಿ ಭಿನ್ನ ಅಭಿಪ್ರಾಯ ಮೂಡಿಸೋ ಕೆಲಸಕ್ಕೆ ಕೈ ಹಾಕಿದ್ರು ಅಂತ ಕೇಸರಿ ಪಡೆ ಕಿಡಿನುಡಿ ಆಡ್ತಿದೆ. ಬಿಜೆಪಿಯ ಸಾಲು ಸಾಲು ನಾಯಕರು ಸಿದ್ದರಾಮಯ್ಯ ವಿರುದ್ಧ ಗುಡುಕ್ತಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ಹರಿಹಾಯ್ತಾ ಇದ್ದಾರೆ. ಇತ್ತ ಸಿದ್ದು ಬೆಂಬಲಕ್ಕೆ ಕೈಪಾಳ್ಯದ ನಾಯಕರು ಯಾರೂ ಕೂಡ ನಿಲ್ತಾ ಇಲ್ಲ. ಖುದ್ದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ಈ ಬಗ್ಗೆ ಮೌನ ವಹಿಸಿದ್ದು ಇವರಿಗೂ ಯಾವುದೇ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಿಲ್ಲ. ಅಲ್ಲದೆ ನಮ್ಮ ನಾಯಕರು ಹೇಳಿಕೆ ಕೊಟ್ಟಿದ್ದಾರೆ, ನಾನು ಅವರ ಹೇಳಿಕೆಗೆ ಕೌಂಟರ್ ಕೊಡಲ್ಲ ಎಂದಷ್ಟೇ ಹೇಳಿದ್ದಾರೆ. ಏರಿಯಾ ವಿವಾದ ಜೋರಾಗ್ತಾ ಇದ್ದಂತೆ ಸ್ಪಷ್ಟನೆ ನೀಡಿರುವಂತಹ ಸಿದ್ದರಾಮಯ್ಯ ನಾನು ಮುಸ್ಲಿಂ ಏರಿಯಾ ಅಂದೇ ಇಲ್ಲವೆಂದು ಹೇಳಿದ್ದಾರೆ. ಮುಸ್ಲಿಂ ಏರಿಯಾ ಮಾತಿನ ವಿವಾದ ಜೋರಾಗ್ತಾ ಇದ್ದಂತೆ ಸಾಮಾಜಿಕ ಜಾಲತಾಣಗಳಲ್ಲೂ ಸಿದ್ದರಾಮಯ್ಯ ಮಾತಿಗೆ ಆಕ್ಷೇಪ ವ್ಯಕ್ತವಾಗಿತ್ತು. ಹೀಗಾಗಿ ಸ್ಪಷ್ಟನೆ ನೀಡಲು ಮುಂದಾದಂತ ಸಿದ್ದರಾಮಯ್ಯ ನಾನು ಮುಸ್ಲಿಂ ಏರಿಯಾ ಎನ್ನಲಿಲ್ಲ, ಬದಲಾಗಿ ಮುಸ್ಲಿಮರು ಇರುವ ಕಡೆ ಹಾಕಿದ್ಯಾಕೆ ಅಂತ ಪ್ರಶ್ನೆ ಮಾಡಿದೆ ಅಂತ ಯೂಟರ್ನ್ ಹೊಡೆದಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡುವ ಮೊದಲೇ ರಾಜ್ಯದಲ್ಲಿ ಸಾವರ್ಕರ್ ಸಮರ ಮತ್ತಷ್ಟು ಜೋರಾಗಿದ್ದು ಕರಾವಳಿಯಲ್ಲೂ ಕೂಡ ಈ ಬೆಂಕಿ ಶುರುವಾಗಿದೆ. ಉಡುಪಿ ನಗರದ ಬ್ರಹ್ಮಗಿರಿ ಸರ್ಕಲ್ನಲ್ಲಿ ಬಿಜೆಪಿ ಯುವ ಕಾರ್ಯಕರ್ತರು ಸ್ವಾತಂತ್ರ್ಯ ದಿನಾಚರಣೆಯ ಫ್ಲೆಕ್ಸ್ ಅಳವಡಿಸಿದ್ದಾರೆ. ಇದೇ ಫೋಟೋಗಳು ಕಾಂಗ್ರೆಸ್ ಹಾಗೂ ಎಸ್ಡಿಪಿಐ ಕಣ್ಣು ಕೆಂಪಾಗಿಸಿದ್ದು ಈ ಫ್ಲೆಕ್ಸ್ ತೆರವುಗೊಳಿಸುವಂತೆ ಪೊಲೀಸರಿಗೆ ದೂರು ನೀಡಿದ್ದಾರೆ. ಸಾವರ್ಕರ್ ಫ್ಲೆಕ್ಸ್ ವಿರುದ್ಧ ಯಾವಾಗ ಕಾಂಗ್ರೆಸ್ ಕಲಿಗಳು ವಿರೋಧ ವ್ಯಕ್ತಪಡಿಸಿದ್ರು ಇದರಿಂದ ಕೊತ್ತ ಕುದ್ದು ಹೋಗಿರುವಂತಹ ಬಿಜೆಪಿ ಬ್ರಹ್ಮಗಿರಿಯಲ್ಲಿರುವಂತಹ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಉಡುಪಿ ಕಾಂಗ್ರೆಸ್ ಕಚೇರಿ ಮುತ್ತಿಗೆ ಹಾಕಲು ಯತ್ನಿಸಿದಂತಹ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ರು. ಬಿಜೆಪಿ ಕೇವಲ ಸಾವರ್ಕರ್ ಫೋಟೋ ಮಾತ್ರ ಹಾಕಿಲ್ಲ, ಧೈರ್ಯಕ್ಕೆ ಸುಭಾಷ್ ಚಂದ್ರ ಬೋಸ್ ಫೋಟೋ ಸೇರ್ಕೊಂಡಿದ್ದಾರೆ ಅಂತ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ವ್ಯಂಗ್ಯವಾಡಿದ್ದಾರೆ. ಇನ್ನು ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದಂತಹ ಎಸ್ಡಿಪಿಐ ಮುಖಂಡರು ನಮಗೆ ವೀರ ಸಾವರ್ಕರ್ ಫೋಟೋ ಬಗ್ಗೆ ಅಭ್ಯಂತರವಿಲ್ಲ, ಹಿಂದೂ ರಾಷ್ಟ್ರ ಅನ್ನೋ ವಿಚಾರವೇ ಸಮಸ್ಯೆ, ಶೀಘ್ರವೇ ಉಡುಪಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರು. ರಾಜ್ಯದ ಮಲೆನಾಡು ಮತ್ತು ಕರಾವಳಿಯಲ್ಲಿ ಸಾವರ್ಕರ್ ಫ್ಲೆಕ್ಸ್ ಕಿಚ್ಚು ಹಚ್ಚುತ್ತಿದೆ. ಇತ್ತ ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿ ಗೋಡ್ಸೆ ಫ್ಲೆಕ್ಸ್ ವಿವಾದಕ್ಕೆ ಕಾರಣವಾಗಿತ್ತು. ಭಗತ್ ಸಿಂಗ್ ಯೂತ್ ಅಸೋಸಿಯೇಷನ್ ಅನ್ನೋ ಸಂಘಟನೆ ಮಧುಗಿರಿಯ ದಂಡಿನ ಮಾರಮ್ಮ ದೇವಾಲಯ ಬಳಿ ಫ್ಲೆಕ್ಸ್ ಅಳವಡಿಸಿದ್ದು ಈ ಫ್ಲೆಕ್ಸ್ನಲ್ಲಿ ಮೇಲಿನ ಸಾಲಿನಲ್ಲಿ ಗೋಡ್ಸೆ ಫೋಟೋ ಇದ್ರೆ ಕೆಳಗಡೆ ಗಾಂಧಿ ಫೋಟೋ ಇತ್ತು. ಈ ಬಗ್ಗೆ ಕನ್ನಡಪರ ಸಂಘಟನೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಂತೆ ಫ್ಲೆಕ್ಸ್ ತೆರವುಗೊಳಿಸಲಾಗಿದೆ. ಸಿದ್ದು ವಿರುದ್ಧ ಕಮಲಕಲಿಗಳು ಸಿಡಿದೆದ್ದಿದ್ದು ಹೇಗೆ? ಸಿದ್ದು ಮೇಲೆ ಇದ್ದ ಗೌರವ ಹೋಗಿದೆ ಅಂತ ಹೇಳಿದ್ಯಾರು? ಮುಸ್ಲಿಂ ವೋಟಿಗಾಗಿ ಕೆಳಮಟ್ಟಕ್ಕೆ ಇಳಿದ್ರ ಸಿದ್ದು? ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸ್ವಾತಂತ್ರ್ಯೋತ್ಸವದಂದು ರಾಜ್ಯದಾದ್ಯಂತ ಆತಂಕ ಸೃಷ್ಟಿಸಿದ ಶಿವಮೊಗ್ಗದ ಕೋಮು ಕಿಚ್ಚು ಇನ್ನೂ ಕೂಡ ತಣ್ಣಗಾಗಿಲ್ಲ. ಫ್ಲೆಕ್ಸ್ ವಿಚಾರಕ್ಕೆ ನಡೆದಂತ ಗಲಾಟೆ, ಹಿಂಸಾಚಾರ ನಡೆದು ಬೀದಿಯಲ್ಲಿ ನೆತ್ತರು ಹರಿಸಿತು. ಶಿವಮೊಗ್ಗದಲ್ಲಿ ಹೊತ್ತಿದಂತಹ ಸಾವರ್ಕರ್ ವರ್ಸಸ್ ಟಿಪ್ಪು ಫೋಟೋ ಕಿಚ್ಚು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೂ ಹರಡಿತು. ಇದನ್ನು ಕಂಡಂತಹ ಕರುನಾಡಿನ ಜನತೆಗೆ ಯಾವಾಗ ಎಲ್ಲಿ ಮತ್ತೆ ಏನಾಗುತ್ತೋ ಅನ್ನೋ ಭೀತಿಯಲ್ಲಿದ್ದಾರೆ. ಆದರೆ ಸಾವರ್ಕರ್ ಟಿಪ್ಪುಗೆ ಸೀಮಿತವಾಗಿದ್ದಂತಹ ಈ ವಿಚಾರ ಇದೀಗ ಹಿಂದೂ ಮುಸ್ಲಿಂ ಏರಿಯಾಗೆ ತಿರುಗಿದೆ. ಸಿದ್ದರಾಮಯ್ಯ ಆಡಿದಂತಹ ಮಾತಿನಿಂದ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ.
ಮುಸ್ಲಿಂ ಏರಿಯಾದಲ್ಲಿ ಸಾವರ್ಕರ್ ಫೋಟೋ ಯಾಕೆ ಹಾಕಬೇಕಿತ್ತು ಎಂಬ ವಿಪಕ್ಷ ನಾಯಕ ಸಿದ್ದರಾಮಯ್ಯರ ಪ್ರಶ್ನೆ ವಿರುದ್ಧ ಕೇಸರಿ ಪಾಳಿಯ ಸಿಡಿದೆದ್ದಿದೆ. ಇನ್ನು ತಮ್ಮ ಹೇಳಿಕೆ ವಿವಾದಕ್ಕೆ ತಿರುಗಿ ರಾಜಕೀಯ ದಂಗಲ್ಗೆ ಕಾರಣವಾಗ್ತಾ ಇದ್ದಂತೆ ಸಿದ್ದರಾಮಯ್ಯ ಯೂಟರ್ನ್ ಹೊಡೆದಿದ್ದಾರೆ. ನಾನು ಆ ಅರ್ಥದಲ್ಲಿ ಹೇಳಿಲ್ಲ, ಮುಸ್ಲಿಮರ ಏರಿಯಾ ಅಂತ ಅಂದಿಲ್ಲ ಅನ್ನೋ ಮೂಲಕ ಡ್ಯಾಮೇಜ್ ಕಂಟ್ರೋಲ್ಗೆ ಯತ್ನಿಸಿದ್ದಾರೆ. ಮುಸ್ಲಿಂ ಏರಿಯಾದಲ್ಲಿ ಸಾವರ್ಕರ್ ಫೋಟೋ ಹಾಕಿದ್ಯಾಕೆಂದ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಪ್ರಶ್ನೆಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕೆರಳಿ ಕೆಂಡವಾಗಿದ್ದಾರೆ. ಮುಸ್ಲಿಮರ ಏರಿಯಾ ಅನ್ನೋಕೆ ಆ ಜಾಗ ಏನು ಅವರಪ್ಪಂದ ಹೀಗಂತ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಇದು ಸಿದ್ದರಾಮಯ್ಯರ ರಾಷ್ಟ್ರದ್ರೋಹದ ಹೇಳಿಕೆ. ಇಲ್ಲಿ ಯಾವುದು ಮುಸ್ಲಿಮರ ಜಾಗವಲ್ಲ, ಎಲ್ಲವೂ ಹಿಂದೂಸ್ತಾನದು. ಇನ್ನು ಸಾವರ್ಕರ್ ಫೋಟೋ ಇಂಥಲ್ಲೇ ಹಾಕಿ ಅನ್ನಲು ಅವರು ಯಾರು? ಸಿದ್ದರಾಮಯ್ಯರನ್ನ ಮೊದಲು ಪಕ್ಷದಿಂದ ಕಿತ್ತು ಹಾಕಬೇಕು ಅಂತ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ರು. ಫೋಟೋ ಇಟ್ರು ಅಂತಂದ್ರು ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಬೆಂಕಿ ಉಗುಳಿದ್ರು. ಶಿವಮೊಗ್ಗದಲ್ಲಿ ಮಾತನಾಡಿದಂತ ಈಶ್ವರಪ್ಪ, ಸಿದ್ದರಾಮಯ್ಯ ಎನ್ನುವುದು ಬಹಳ ಕೆಟ್ಟ ಹೆಸರು. ಆ ಕೆಟ್ಟ ಹೆಸರನ್ನ ನನ್ನ ಬಾಯಲ್ಲಿ ಹೇಳಿಸಬೇಡಿ ಅಂತ ಮಾಜಿ ಸಚಿವ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ರು. ಸಿದ್ದರಾಮಯ್ಯನವರ ಬಗ್ಗೆ ಅಲ್ಪ ಸ್ವಲ್ಪ ಗೌರವ ಇತ್ತು. ವೀರ ಸಾವರ್ಕರ್ ಬಗ್ಗೆ ಹೇಳಿದ್ರಿಂದ ಇದೀಗ ಆ ಗೌರವವೂ ಇಲ್ಲ. ಈತನ ಹೆಸರು ಹೇಳಿದ್ರೆ ಬಾಯಲ್ಲಿ ಹುಳ ಬೀಳುತ್ತಂತ ಸಿದ್ದರಾಮಯ್ಯ ವಿರುದ್ಧ ಕೆಎಸ್ ಈಶ್ವರಪ್ಪ ಕಿಡಿನುಡಿಯಾದ್ರು. ಮನುಷ್ಯನ ಹೆಸರು ಹೇಳಿದ್ರೆ ಬಾಯ ಹುಳ ಬೀಳುತ್ತೆ ಅಂತ ನಂಗೆ ಅನಿಸ್ತು. ಕಾಂಗ್ರೆಸ್ ಟಗರು ಸಿದ್ದರಾಮಯ್ಯ ವಿರುದ್ಧ ಕಮಲ ಕಲಿಗಳು ರೋಷಾವೇಶ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯರಂತ ದೇಶದ್ರೋಹಿ ಜೀವನದಲ್ಲೂ ಕೂಡ ನೋಡಿರಲಿಲ್ಲ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಆಕ್ರೋಶವನ್ನು ಹೊರಹಾಕಿದ್ರು. ಇಂತಹ ನೀಚ ಸಿದ್ದರಾಮಯ್ಯರನ್ನ ನೋಡಿರಲಿಲ್ಲ. ಮುಸ್ಲಿಮರ ವೋಟ್ಗಾಗಿ ಇಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರ ಫ್ಲೆಕ್ಸ್ ಅನ್ನ ಎಲ್ಲಿ ಬೇಕಾದರೂ ಹಾಕಬಹುದು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲಿ ಬೇಕಾದರೂ ಹಾಕಬಹುದು. ಇಂತಹ ಮುಖ್ಯಮಂತ್ರಿಯನ್ನ ಪಡೆದಿದ್ದು ದುರ್ದೈವ ಅಂತ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ ಈಶ್ವರಪ್ಪ ರೋಷಾಗ್ನಿ ಹೊರಹಾಕಿದ್ರು. ಮುಸ್ಲಿಂ ಏರಿಯಾ ಅಂದ್ರೆ ಅರ್ಥವೇನು? ಮುಸ್ಲಿಂ ಏರಿಯಾ ಅಂದ್ರೆ ಅದೇನು ಪಾಕಿಸ್ತಾನವೇ ಅಂತ ಸಿದ್ದರಾಮಯ್ಯ ಹೇಳಿಕೆಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಕೂಡ ವಾಗ್ದಾಳಿ ನಡೆಸಿದ್ರು. ಸಾವರ್ಕರ್ ಅವರನ್ನ ಇಂದು ವಿರೋಧಿಸ್ತಾರೆ, ನಾಳೆ ಗಾಂಧಿ ಅಂಬೇಡ್ಕರ್ ಅನ್ನೂ ವಿರೋಧಿಸ್ತಾರೆ. ಹೀಗೆ ಮಾಡಿದ್ರೆ ನಾಳೆ ಜನ ಸಿದ್ದರಾಮಯ್ಯರನ್ನೇ ವಿರೋಧಿಸ್ತಾರೆ. ಮುಸ್ಲಿಂ ಏರಿಯಾ ಪಾಕಿಸ್ತಾನದ್ದು ಅಂತ ಸರ್ಟಿಫಿಕೇಟ್ ಕೊಡ್ತೀರಾ ಅಂತ ಸಿದ್ದರಾಮಯ್ಯಗೆ ಸಿಟಿ ರವಿ ಟಾಂಗ್ ಕೊಟ್ರು. ಮುಸ್ಲಿಂ ಏರಿಯಾದಲ್ಲಿ ಸಾವರ್ಕರ್ ಫ್ಲೆಕ್ಸ್ ಹಾಕಬೇಕಿತ್ತು ಎಂದಿದ್ದ ಸಿದ್ದರಾಮಯ್ಯ ವಿರುದ್ಧ ಗೃಹ ಸಚಿವ ಆರ್ ಜ್ಞಾನೇಂದ್ರ ಗುಡುಗಿದ್ರು. ಮುಸ್ಲಿಂ ಏರಿಯಾ ಅಂದ್ರೆ ಸರ್ಕಾರದ ವ್ಯಾಪ್ತಿಗೆ ಬರುವುದಿಲ್ವಾ? ಮುಸ್ಲಿಂ ಏರಿಯಾ ಅಂದ್ರೆ ಭಾರತದ ಇದೆಯಲ್ವೇ ಅಂತ ಆರ್ ಜ್ಞಾನೇಂದ್ರ ಪ್ರಶ್ನೆ ಮಾಡಿದ್ರು. ಸಿದ್ದರಾಮಯ್ಯ ಒಂದು ಸಮುದಾಯವನ್ನು ಓಲೈಸಲು ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಹೀಗೆ ಮಾತನಾಡಿದ್ರೆ ಪ್ರಚೋದನೆ ಆಗುತ್ತೆ. ಸಾವರ್ಕರ್ ಫೋಟೋ ದೇಶದಲ್ಲಿಯೇ ಹಾಕಬಾರದು. ವೀರ ಸಾವರ್ಕರ್ ಫೋಟೋ ಹಾಕಬೇಡಿ ಅನ್ನೋದಕ್ಕೆ ಯಾರಿವರು ಅಂತ ಗೃಹ ಸಚಿವ ಆರ್ ಜ್ಞಾನೇಂದ್ರ ಕಿಡಿಕಾರಿದ್ರು. ಮುಸ್ಲಿಂ ಏರಿಯಾ ಅಂದ್ರೆ ಅದೇನು ಪಾಕಿಸ್ತಾನಕ್ಕೆ ಸೇರಿದ್ಯಾ ಅಂತ ಸಿದ್ದರಾಮಯ್ಯ ಹೇಳಿಕೆಗೆ ಸಚಿವ ಆರ್ ಅಶೋಕ್ ಕೂಡ ಟಾಂಗ್ ಕೊಟ್ರು. ಮುಸ್ಲಿಮರಿರುವಂತಹ ಮಾತ್ರಕ್ಕೆ ಪಾಕಿಸ್ತಾನ ಅಂದುಕೊಂಡಿದ್ದಾರಾ? ಸಾವರ್ಕರ್ ಫೋಟೋ ಹಾಕಲು ಇವರನ್ಯಾಕೆ ಕೇಳಬೇಕು? ವೀರ ಸಾವರ್ಕರ್ ಅವರನ್ನ ಸಿದ್ದರಾಮಯ್ಯ ಒಪ್ಪದೇ ಇರಬಹುದು, ಆದರೆ ಸಾವರ್ಕರ್ ಒಬ್ಬ ದೇಶಭಕ್ತ ಅಂತ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ವಿರುದ್ಧ ಅಶೋಕ್ ವಾಗ್ದಾಳಿ ನಡೆಸಿದ್ರು. ಅವರ ಫೋಟೋ ಹಾಕಕ್ಕೆ ಇವ್ರನ್ನೆಲ್ಲ ಕೇಳಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಏರಿಯಾ ವಾರ್ ಇದೀಗ ಮತ್ತಷ್ಟು ಜೋರಾಗಿದೆ. ಸಾವರ್ಕರ್ ಫೋಟೋ ಎಲ್ಲಿ ಬೇಕಾದರೂ ಹಾಕ್ತೀವಿ, ಅದನ್ನು ಕೇಳೋದಕ್ಕೆ ಕಾಂಗ್ರೆಸ್ನವರು ಯಾರು ಅಂತ ಸಿದ್ದು ವಿರುದ್ಧ ಶಾಸಕ ರೇಣುಕಾಚಾರ್ಯ ಗುಡುಗಿದ್ರು. ಸಾವರ್ಕರ್ ಅಪ್ರತಿಮ ದೇಶಭಕ್ತ, ಟಿಪ್ಪು ಸುಲ್ತಾನ್ ಒಬ್ಬ ಮತಾಂಧ. ಸಿದ್ದರಾಮಯ್ಯನವರೇ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಬೇಡಿ ಅಂತ ಬೆಂಗಳೂರಿನಲ್ಲಿ ಎಂಪಿ ರೇಣುಕಾಚಾರ್ಯ ಆಕ್ರೋಶ ಹೊರಹಾಕಿದ್ರು. ರಾಜ್ಯದಲ್ಲಿ ಹಿಜಾಬ್ ದಂಗಲಾಯಿತು. ಇದೀಗ ಗಣೇಶ ಗಲಾಟೆ ತಾರಕಕ್ಕೇರಿದೆ. ಶಾಲೆಗಳಲ್ಲಿ ಗೌರಿ ಗಣೇಶ ಸಮರ ಶುರುವಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡಿದೆ. ಹಿಜಾಬ್ಗೆ ವಿರೋಧಿಸಿ ಇದೀಗ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆಗೆ ಖ್ಯಾತೆ ತೆಗೆಯಲಾಗಿದೆಯಂತೆ. ರಾಜ್ಯದ ಶಾಲೆಗಳಲ್ಲಿ ಹೊಸ ವಾರ್ ಶುರುವಾಗುವಂತೆ ಕಾಣ್ತಾ ಇದೆ. ಶಾಲೆಗಳಲ್ಲಿ ಗಣೇಶನನ್ನ ಕೂರಿಸಲು ಸರ್ಕಾರ ಕೂಡ ಗ್ರೀನ್ ಸಿಗ್ನಲ್ ನೀಡಿದೆ. ಸರ್ಕಾರಿ ಶಾಲೆಗಳಲ್ಲಿ ಗಣೇಶ ಪ್ರತಿಷ್ಠಾಪನೆಗೆ ಅನುಮತಿ ನೀಡಿರುವ ಶಿಕ್ಷಣ ಇಲಾಖೆ ನಿರ್ಧಾರಕ್ಕೆ ತೀವ್ರ ಅಸಮಾಧಾನ ಸ್ಫೋಟಗೊಂಡಿದೆ. ಆಗಸ್ಟ್ 28ರಂದು ನಡೆಯಲಿರುವ ಬಿಎಸ್ವೈ ವಿಶೇಷ ಕಾರ್ಯಕ್ರಮ ಯಾವುದು? ಕೆರೆಗೆ ಹಾರಿದ ಯುವಕ ಮತ್ತು ಯುವತಿ ಆತ್ಮಹತ್ಯೆಗೆ ಕಾರಣ ಏನು? ಖಾಸಗಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಲಿಯಾದ್ಲ ಬಾಲಕಿ. ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಿಜೆಪಿ ಸಂಸದೀಯ ಮಂಡಳಿ ಮತ್ತು ಚುನಾವಣಾ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾಗಿರುವ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರಿಗೆ ಸನ್ಮಾನ ಮಾಡಲು ನಿರ್ಧರಿಸಲಾಗಿದೆ. ರಾಜ್ಯ ಬಿಜೆಪಿ ಘಟಕದಿಂದ ಸನ್ಮಾನ ಮಾಡಲು ತೀರ್ಮಾನಿಸಲಾಗಿದ್ದು, ಬಿಎಸ್ವೈ ಸ್ವಗ್ರಾಮ ಮಂಡ್ಯ ಜಿಲ್ಲೆಯ ಬೂಕನಕೆರೆಯಲ್ಲಿ ಆಗಸ್ಟ್ 28ರಂದು ಅಭಿನಂದನಾ ಸಮಾವೇಶ ಏರ್ಪಡಿಸಲಾಗಿದೆ. ಬೃಹತ್ ಮಟ್ಟದಲ್ಲಿ ಈ ಸಮಾವೇಶ ನಡೆಸಲು ತೀರ್ಮಾನಿಸಲಾಗಿದ್ದು, ದಾಖಲೆ ಮಟ್ಟದಲ್ಲಿ ಕಾರ್ಯಕರ್ತರನ್ನು ನಿಯೋಜಿಸಲಾಗಿದೆ.
ಬಿಜೆಪಿ ಸಂಸದೀಯ ಮಂಡಳಿ ಮತ್ತು ಚುನಾವಣಾ ಸಮಿತಿಯಲ್ಲಿ ಬಿಎಸ್ವೈಗೆ ಸ್ಥಾನ ನೀಡಿರುವ ಹಿನ್ನೆಲೆಯಲ್ಲಿ ಇಂದು ಸಂಜೆ ಬಿಎಸ್ ಯಡಿಯೂರಪ್ಪ ತಿರುಪತಿಗೆ ತೆರಳಲಿದ್ದಾರೆ. ಬಿಎಸ್ವೈಗೆ ಸಿಎಂ ಬಸವರಾಜ ಬೊಮ್ಮಾಯಿ, ಕಂದಾಯ ಸಚಿವ ಆರ್ ಅಶೋಕ್ ಸಾಥ್ ನೀಡಲಿದ್ದಾರೆ. ತಮಿಳುನಾಡು ಪ್ರವಾಸದಲ್ಲಿರುವಂತಹ ಸಿಎಂ ಬೊಮ್ಮಾಯಿ ವಾಪಸ್ಸಾದ ಬಳಿಕ ತಿರುಪತಿಗೆ ಪ್ರಯಾಣ ಮಾಡಲಿದ್ದಾರೆ. ಮಧ್ಯಾಹ್ನ 3:15ಕ್ಕೆ ತಮಿಳುನಾಡಿನಿಂದ ಸಿಎಂ ಬೊಮ್ಮಾಯಿ ವಾಪಸ್ಸಾಗ್ತಾ ಇದ್ದು ಸಂಜೆ ತಿರುಪತಿಗೆ ತೆರಳಿ ಮೂವರು ನಾಯಕರು ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. 2022ರ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಜಂಬೂ ಸವಾರಿ ಮೆರವಣಿಗೆಗೆ ತಯಾರಿ ನಡೆಸಲಾಗುತ್ತಿದೆ. ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯುಗೆ 300 ಕೆಜಿ ಮರಳು ಮೂಟೆ ಹೊರಿಸಿ ತಾಲೀಮು ನಡೆಸಲಾಗುತ್ತಿದೆ. ಇನ್ನು ಅಭಿಮನ್ಯು ಜೊತೆ ಧನಂಜಯ, ಗೋಪಾಲಸ್ವಾಮಿ, ಮಹೇಂದ್ರ, ಭೀಮನಿಗೂ ಕೂಡ ಮರಳು ಮೂಟೆ ಹೊರಿಸಿ ತಾಲೀಮು ನಡೆಸಲಾಗುತ್ತಿದೆ. ಅರಮನೆಯಿಂದ ಬನ್ನಿ ಮಂಟಪದವರೆಗೆ ತಾಲೀಮು ನಡೆಸಲಾಗುತ್ತಿದ್ದು ಹಂತ ಹಂತವಾಗಿ 800 ಕೆಜಿವರೆಗೆ ಭಾರ ಹೊರಿಸಿ ಅಭ್ಯಾಸ ಮಾಡಲಾಗುತ್ತಿದೆ.